ಕಾಲ್ಗೊಂದು ಏಕೆ? ಅಯ್ಯೋ ರಾಜಮ್ಮ, ಇಷ್ಟು ಬೇಗ ಕರ್ಕೊಂಬಂದ್ಬಿಟ್ರಾ? ಮತ್ತಿನೇನು ಹಾಸ್ಪಿಟ್ಲಲ್ಲೇ ಬಿಟ್ಟು ಬರ್ಬೇಕಾಗಿತ್ತಾ? ಅಲ್ಲ, ಕೈ ಕಾಲು ಮುರಿದೋಳ್ನ. ಯಾರು ಹೇಳಿದ್ದು ಅವಳು ಕಾಲು ಮುರಿದು ಹೋಯ್ತು ಅಂತ? ಕಾಲು ಮುರಿದಿಲ್ವಾ? ಅಮ್ಮ ಏನಂತ ಮಾತಾಡ್ತೀಯ ನೀನು? ದೇವ್ರು ದೊಡ್ಡವನು, ಅನುಗೇನು ಆಗಿಲ್ಲ ಅದಕ್ಕೆ. ಏನು ಎಲ್ಲ ಇಷ್ಟರಲ್ಲಿ ಮುಗೀತಲ್ಲ, ಇವಳು ಪುಣ್ಯ. ಭಾವ, ಆ ಜಾಗದಲ್ಲಿ ಏನಾದ್ರೂ ಕಾಲು ಏಟಾದ್ರೆ ಮೂಳೆ ಮುರಿಯೋದು ಜಾಸ್ತಿ ಅಂತೆ. ಸತ್ಯ, ಆ ಥರದ್ದೆಲ್ಲ ಏನೂ ಆಗ್ಲಿಲ್ಲ. ದೇವ್ರ ದಯೆ, ಏನೂ ಆಗಿಲ್ಲ. ಅವನು ನೋಡ್ಕೊಂಡು ಓಡಾಡೋದಲ್ವೇನಮ್ಮ? ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ನಾವು ಯಾವಾಗ ಜಾರ್ತೀವೋ ಬೀಳ್ತೀವೋ ಅಂತ ಕಾಯ್ಕೊಂಡು ಕೂತಿರೋರು ಇರ್ತಾರೆ. ಅವ್ರ ಮುಂದೆ ನಾವು ನೆಟ್ಟಿಗೆ ನಡೆದಾಡ್ಬೇಕು. ಹಂಗೆಲ್ಲ ನಮ್ಮ ಮುಖ ನೋಡ್ಕೊಂಡು ಏನೇನೋ ಹೇಳಕ್ ಹೋಗ್ಬಿಟ್ಟು ದೇವ್ರ ನಾವು ಕೈ ಮುಗಿತೀವಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ. ಭಾವ, ಅನು ನಿಂಗ್ ರೂಮಲ್ಲೇ ಇರ್ಲಿ. ಅಕ್ಕಂಗೂ ಹೇಳಿದ್ದೀನಿ ಒಂಚೂರು. ಅಯ್ಯೋ ಇರ್ಲಿ ಬಿಡು, ಊಟ ತಿಂಡಿ ಎಲ್ಲ ಅಲ್ಲಿಗೆ ಕಳ್ಸ್ರೆ 1-2-3 ದಿವಸ ಎಲ್ಲೂ ಓಡಾಡೋದು ಬೇಡ. ಹೇಳಿದ್ ಗೊತ್ತಾಯ್ತಲ್ಲ ಅಮ್ಮ? ಅಯ್ಯೋ ಆ ಥರ ಎಲ್ಲ ಏನು ಆಗಿಲ್ಲ ಮಾವ, ನಾನೇ ಮಾಡ್ಕೋತೀನಿ. ಚೂರು ನೋವಿದೆ ಅಷ್ಟೇ. ಅನು, ಸ್ವಲ್ಪ ಸುಮ್ಮನಿರ್ತೀಯ ನೀನು? ನೋವಿರೋ ಕಾಲಿಗೆ ಭಾರ ಹಾಕ್ಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು. 1-2 ದಿನ ಸೇವೆ ಮಾಡಿಸ್ಕೊ, ನಮ್ಮನೇಲಿ ಜನ ಇದ್ದಾರೆ. ಹೌದಲ್ವಾ, ಯಾರಾದ್ರೂ ಉಪಚಾರ ಮಾಡ್ಲೇಬೇಕು. ಎಷ್ಟೇ ಆಗ್ಲಿ ಈ ಮನೆ ಸೊಸೆ ಅಲ್ವಾ? ಏನಮ್ಮ ಅಲ್ಲಿ ನೋಡಿ ಅಮ್ಮ, ಮಧುಚಂದ್ರ. ಅಯ್ಯೋ ನಿನ್ ಮಕ್ಕೆ, ಮಧುಗೆ ಇನ್ಬೇಕಾದ್ರೆ ಮುತ್ಕೊಂಡಿರ್ಬೇಕು, ಚಂದ್ರನ್ಗೆ ಅಮಾವಾಸ್ಯೆ ಕೌದಿರ್ಬೇಕು. ಅವನ ಮನ್ಸಲ್ಲಿರೋಳು ಬಿಟ್ಟಿಲ್ವೇನೆ, ಅದಕ್ಕೆ ಬಂದಿರೋದು. ಏನು ಲಕ್ಷ್ಮಣ್ ಇದು? ನಿನ್ನೆ ಹೋಗಿ ಇವತ್ತೇ ವಾಪಸ್ ಬಂದ್ಬಿಟ್ರಿ? ಅಮ್ಮ, ಅನು ಹೇಗಿದ್ದಾರೆ? ಪರವಾಗಿಲ್ಲ, ಸ್ವಲ್ಪ ನೋವಿದೆಯಂತೆ. ಯಾಕೆ ವಾಪಸ್ ಬಂದ್ರಿ? ಸಿಂಧು, ನೀವ್ ಯಾಕೆ ವಾಪಸ್ ಬಂದ್ರಿ? ಅದು ವಿಷಯ ಕೇಳಿ ತಕ್ಷಣ ಹೊರಡೋಣ ಅಂತ ಕರ್ಕೊಂಡೇ ಬಂದೆ. ನೀವ್ ಯಾಕೆ ಬರೋದಕ್ಕೆ ಹೋದ್ರೆ? ನಾವೆಲ್ಲ ಇದೀವಿ, ನಾವನ್ನು ನೋಡ್ಕೋತಾ ಇದ್ವಿ. ನೀವಿಲ್ಲಿ ಬಂದು ಮಾಡೋದಾದ್ರೂ ಏನಿದೆ? ಅವಳು ಚೇತರಿಸ್ಕೊಳ್ಳೋ ಸಮಯಕ್ಕೇನೆ ಚೇತರಿಸ್ಕೊಳ್ಳೋದು. ರಾಜೀವಿ, ಅನುಗ್ ಹುಷಾರಿಲ್ಲ ಅಂತ ಗೊತ್ತಾಗಿ ವಾಪಸ್ ಬಂದ್ರಂತೆ ಭಾವ. ನೀವ್ ಯಾಕೆ ಬರೋದಕ್ಕೆ ಹೋದ್ರಿ?